ಡ್ರ್ಯಾಗ್ ಮಾಡಲಿಕ್ಕಿಲ್ಲ. ಅವ್ರಿಗೆ ಗೊತ್ತಾಗ್ಯದ ಇಲ್ಲಿ ವಿಚಾರವಂತ ಜನ ಇದ್ದಾರೆ, ಬುದ್ಧಿವಂತರಿದ್ದಾರೆ, ಬಡತನದ, ನಾವು ಇಲ್ಲಿ ಗ್ಯಾರಂಟಿ ಕೊಡೋದು ಅನಿವಾರ್ಯ ನಮಗೆ ಅನ್ನುವಂಥದ್ದು. ನಾವು ತಿನ್ನುವಂಥ ಈ ಕಾಂಗ್ರೆಸ್ಗಿರೋದು ಅಷ್ಟೇ, ತಾವು ತೆಗೆದುಕೊಳ್ಳುವಂಥ ಪಾಲದಲ್ಲಿ ಒಂದಿಷ್ಟು ಪಾಲು ಬಿಟ್ಟುಕೊಳ್ಳೋದು ಜನರಿಗೆ. ಹೀಗಾಗಿ ಗ್ಯಾರಂಟಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಗ್ಯಾರಂಟಿಯನ್ನು ಬಿ ಜೆ ಪಿಗೆ ತರೋದರಲ್ಲಿ ಎರಡು ಮಾತು ಇಲ್ಲ ಕರ್ನಾಟಕ ವಿಷಯಕ್ಕೆ. ಹೀಗಾಗಿ ಅನಗತ್ಯ ಹಿಂದುತ್ವ ಮತ್ತೇನೋ ಮಾತಾಡ್ತಾ ಕೊಡೋದು, ಅನಗತ್ಯ ಟೀಕೆ ಮಾಡ್ತಾ ಹೋಗೋದು ಕಾಂಗ್ರೆಸ್ಸಿಗರಿಗೆ ಒಂದಿಷ್ಟು ಬೇಕಿಲ್ಲ ಅಂತಲ್ಲ. ಆಕ್ರಮಣ ಪ್ರತಿ ಆಕ್ರಮಣ ಬೇಕೇ ಬೇಕು, ವಿಚಾರಧಾರೆ ಹೇಳ್ತಾನೆ ಇರಬೇಕು. ಆದರೆ ಅದಕ್ಕೆ ಒಂದು ಅಡ್ಡಿಕೊಂಡು ಕೂತ್ರೆ ಕೆಲಸ ಆಗೋದಿಲ್ಲ ಅನ್ನೋದು ಈಗ ಸ್ಪಷ್ಟ ಆಗಿದೆ. ಮತ್ತು ಇನ್ನೊಂದು ಈ ದುಡ್ಡು ಹಂಚೆ ಮಾಡಿ 500 1000 ಹಂಚೆ ಆರಿಸಿ ಬರುವಂಥ ಅದು ನಿಲ್ಲೋದಿಲ್ಲ, ಅದು ಮುಂದುವರಿದಿನ. ಆದರೆ ಜನ ಇವತ್ತಿಷ್ಟು ಜನರಾಗಿದ್ದಾರೆ, ಗ್ಯಾರಂಟಿ ಏನು ಕೊಡ್ತೀರಿ ಅಂದ್ರೆ ನಿಮಗೆ ಮತ ಈ ಹಂತಕ್ಕೆ ಬಂದಿತ್ತು. ಯಾಕೆ ಉದ್ಯೋಗ ಇಲ್ಲ, ಮಾರ್ಕೆಟ್ ತುಟ್ಟದ, ಉದ್ಯೋಗ ಇಲ್ಲ ಅಂದ್ರೆ ಬದುಕೋದು ಕಷ್ಟ ಅದ. ಕಡೆಗೆ ಅಟ್ಲೀಸ್ಟ್ ನೀವೇನು ಕೊಡ್ತೀರಿ ಗ್ಯಾರಂಟಿ ಆ ಹಂತಕ್ಕೆ ಬಂದಾರ. ಈಗ ಒಂದು ರೀತಿಯಿಂದ ಇದು ಏನಪ್ಪ ಅಂದ್ರೆ ಇಲೆಕ್ಷನ್ ಭ್ರಷ್ಟಾಚಾರ ಈ ರೂಪಕ್ಕೆ ಬಂದದ್ದು. ನೀವು ಭ್ರಷ್ಟಾಚಾರ ಅನ್ಬೋದು, ಬೇಡ ಸಹಾಯ ಅನ್ಬೋದು, ಸಹಕಾರ ಅನ್ಬೋದು. ಮೊದಲ ಮ್ಯಾನಿಫೆಸ್ಟೋ ಮಾಡ್ತಾಯಿದ್ರು ಒಂದು ಕಮ್ಯುನಿಸ್ಟರ ನೆಲೆಗಟ್ಟಿನೆಲ್ಲ. ಮ್ಯಾನಿಫೆಸ್ಟೋದ ನಾವು ಮುಂದಿನ 5 ವರ್ಷ ಏನು ಮಾಡ್ತೀವಿ ಅನ್ನೋದು ಹೇಳ್ತಿದ್ರು. ಆದರೆ ಈಗ ಗ್ಯಾರಂಟಿ ಮುಂದಿನ 5 ವರ್ಷ ಕೊಡ್ತೀವಿ ಏನೇನು ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗ್ತದೆ ಅಂತ ಜನ ನಂಬ್ತಾರೆ. ಅದಕ್ಕಾಗಿ ಇವತ್ತು ಒಂದು ರೀತಿಯಿಂದ ಮುಕ್ತಿನೂ ಹೌದು, ಸಾರಾಯಿ ಹಂಚೋದು ಮತ್ತೇನು ಹಂಚೋದು ಇಂಥದ್ದೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಹೊಟ್ಟೆಗೆ ಹಿಟ್ಟು ಅಂದಾಗ ಜುಟ್ಟಿ ಮಲ್ಲಿ ಕೂತ್ಕೊಂಡು ಏನು ಮಾಡೋದಿಲ್ಲ. ಅದಕ್ಕೆ ಜನರು ಇವತ್ತು ಜಾಗೃತ ಆಗಿದ್ದಾರೆ. ಕರ್ನಾಟಕದಲ್ಲೇ ಗ್ಯಾರಂಟಿ ಕೊಟ್ಟ ಅಭಿವೃದ್ಧಿ ಪರ ಏನು ಮಾಡಲಿಕ್ಕೆ ಸಾಧ್ಯ. ಇದೆಲ್ಲ ನೋಡಿದಾಗ ಬಿ ಜೆ ಪಿ ಮಾತ್ರ ನಿಜವಾಗಿಯೂ 2028 ದೊಡ್ಡ ಟಕ್ಕರ್ ಕೊಡ್ತದೆ, ಅಷ್ಟು ಸುಲಭ ಇಲ್ಲ. ಮತ್ತು ಆ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಜೊತೆಗೆ ಇರ್ಬೋದಿಲ್ಲ ಅಂತಲ್ಲ, ಆದರೆ ತನಗಾಗಿ ಏನೊಂದು ಹೋರಾಟ ಇರ್ತದಲ್ಲ ಅದು ಕಡಿಮೆ ಇರ್ತದೆ. ಯಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರಪ್ಪ, ನಾವು ಅವ್ರ ಜೊತೆಗೆ ಇರೋಣ, ನಾಳೆ ನಮ್ಮ ಮಕ್ಕಳಿಗೆ ಬೇಕು ಭವಿಷ್ಯಕ್ಕೆ ಏನೋ ಒಂದು ದೃಷ್ಟಿಯಿಂದ ಮಾಡ್ಬೋದು. ಬಟ್ ಇದ್ದಾಗ ಏನು ಹೋರಾಟ ಮಾಡ್ತಿರ್ತಾನೆ ಮನುಷ್ಯ, ಅದರಲ್ಲಿ ಕಡಿಮೆ ಆಗ್ತದೆ ಅನ್ನೋದು ಅಷ್ಟೇ ಸತ್ಯ. ಹೀಗಾಗಿ ಈ ಸಿದ್ದರಾಮಯ್ಯ ನಂತರ ಯಾರಂದಾಗ ಸಹಜವಾಗಿ ಕಣ್ಣು ಹೋಗ್ತದೆ ಡಿ ಕೆ ಶಿ ಅವ್ರ ಕಡೆ, ಆನಂತರ ಎರಡನೇದಾಗಿ ಬರ್ತದೆ ಪರಮೇಶ್ವರಪ್ಪನವ್ರ ಕಡೆ, ಮೂರನೇದಾಗಿ ಸತೀಶ್ ಜಾರಕಿಹೊಳಿ ಅವ್ರ ಕಡೆ. ಹೀಗೆ ಟಾಪ್ 3 ಮುಂದೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರ ಕಡೆನೂ ಹೋಗ್ತದೆ. ಯಾಕೆಂತಂದ್ರೆ ಇಲ್ಲೇ ಇವರೆಲ್ಲ ಇವತ್ತು ಬೆಳೆದಿದ್ದಾರೆ. ಖರ್ಗೆ ಅವರ ಆಶೀರ್ವಾದ, ಮಲ್ಲಿಕಾರ್ಜುನ ಆಶೀರ್ವಾದ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇದ್ದೇ ಇರ್ತದೆ. ಸಹಜ ಯಾರಿಗೆ ನಮ್ಮ ಮಕ್ಕಳಾಗಲಪ್ಪ, ನಾ ಆಗಲಿಲ್ಲ ಮುಖ್ಯಮಂತ್ರಿ, ನನ್ನ ಮಗಾರೇ ಆಗಲಿ ಅನ್ನುವಂಥದ್ದು ಇರ್ತದೆ. ಬಟ್ ಈಗಿನ ಮಟ್ಟಿಗೆ ಅವ್ರು ಸ್ಪರ್ಧೆ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಇನ್ನೂ ಏಜ್ ಅದಲ್ಲ ಅವ್ರಿಗೆ. ಇಲ್ಲಿ ಮುಖ್ಯ ತಗಡ ಪ್ರತಿಸ್ಪರ್ಧೆಯಲ್ಲಿ ಐತಂದ್ರೆ ಡಿ ಕೆ ಶಿ ವರ್ಸಸ್ ಪರಮೇಶ್ವರಪ್ಪ, ಸತೀಶ್ ಕುಮಾರ್, ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ನಡಕದ. ಹೀಗಾಗಿ ಈ 3 ಮಂದಿ ನಾವು ಪರಮೇಶ್ವರಪ್ಪನವ್ರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ, ಅವರು ಒಳ್ಳೆ ಆಡಳಿತ ಕೊಡ್ಬೋದು. ಆದರೂ ಇವರು 3 ಜನ ಈಗಿದ್ದ ಅಂತಹ ಒಂದು ಸಿಸ್ಟಮನ್ನು ಮುಂದುವರಿಸ್ಕೊಂಡು ಹೋಗುವಂಥ ಇದೇ ನೆಲೆಯಲ್ಲಿ ತಾವು ನಾಯಕತ್ವ ಬೆಳೆಸ್ಕೊಳ್ಳುವಂಥ ಒಂದು ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದೆ ಅವರು ಅದಾರ. ಇದ್ರಲ್ಲಿ ಹೊಸ ವಿಚಾರಧಾರೆ ಅವ್ರು ಯಾರಿಲ್ಲ. ಯಾಕಂದರೆ ಹೊಸ ವಿಚಾರಧಾರೆ ಈ ಜನಕ್ಕೆ ಏನು ಬೇಕಾಗಿದೆ, ಏನು ವ್ಯವಸ್ಥೆ ಬದಲು ಮಾಡಬೇಕಾಗಿದೆ, ಭ್ರಷ್ಟಾಚಾರ ಹೋಗಿಸೋದಕ್ಕಾಗಿ ಏನು ಮಾಡಬೇಕಾಗಿದೆ. ಯಾಕಂದರೆ ಭ್ರಷ್ಟಾಚಾರದ ಹೋಗಿಸಿದ್ರೆ ಮಾತ್ರ, ಉದ್ಯೋಗ ಸೃಷ್ಟಿ ಮಾಡಿದರೆ ಮಾತ್ರ